ನಾವು ರಸ್ತೆಯಲ್ಲಿ ಹೋಗುವಾಗ ನಮ್ಮ ದಾರಿ ಮಧ್ಯೆ ಯಾವುದಾದ್ರೂ ಬೆಕ್ಕು ಕ್ರಾಸ್ ಮಾಡಿದ್ರೆ ಅದು ಅಪಶಕುನನ? ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ಈ ಒಂದು ರೂಢಿ ಏನಿದೆ ಈಗ ಬಂದಿದ್ದಲ್ಲ, ತುಂಬಾ ವರ್ಷಗಳ ಹಿಂದೆನೆ ಫಾಲೋ ಮಾಡ್ಕೊಂಡು ಬರ್ತಾ ಇದೀವಿ. ಮೊದಲೆಲ್ಲ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬೇಕು ಅಂತಂದ್ರೆ ಕಾಡು ರಸ್ತೆ ಮೂಲಕ ಹೋಗ್ಬೇಕಾಗಿರ್ತಾ ಇತ್ತು. ಹೀಗೆ ಹೋಗುವಾಗ ಐದರವರು ನಡ್ಕೊಂಡು ಹೋಗ್ತಾ ಇದ್ರು, ಅಥವಾ ಎತ್ತಿನ ಗಾಡಿಗಳನ್ನ ಬಳಸ್ತಾ ಇದ್ರು, ಅಥವಾ ಕುದುರೆ ಗಾಡಿಗಳಲ್ಲಿ ಹೋಗ್ತಾ ಇದ್ರು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ, ಬೆಕ್ಕು ಅಂದ್ರೆ ಕೇವಲ ಬೆಕ್ಕಲ್ಲ, ಇಟ್ ಕ್ಯಾನ್ ಬಿ ಎನಿ ಅನಿಮಲ್ ಬಿಲಾಂಗ್ಸ್ ಟು ದ ಕ್ಯಾಟ್ ಫ್ಯಾಮಿಲಿ. ಹುಲಿ ಆಗಿರ್ಬೋದು, ಚಿರತೆ ಆಗಿರ್ಬೋದು, ಲೆಪರ್ಡ್ ಆಗಿರ್ಬೋದು, ಇಟ್ ಕ್ಯಾನ್ ಬಿ ಎನಿ ಡೇಂಜರಸ್ ಅನಿಮಲ್. ಹೀಗೆ ಟ್ರಾವೆಲ್ ಮಾಡುವಾಗ ರಾತ್ರಿ ಹೊತ್ತು ಕೂಡ ಅದೇ ಕಾಡು ರಸ್ತೆಯಲ್ಲಿ ಹೋಗ್ಬೇಕಾಗಿರ್ತಾ ಇತ್ತು. ಬೆಳಕಿಗೋಸ್ಕರ ದೀಪಗಳನ್ನ, ಸೀಮೆಣ್ಣೆ ಬುಡ್ಡಿಗಳನ್ನ ಬಳಸ್ತಾ ಇದ್ರು. ಯಾವಾಗ ಈ ಪ್ರಾಣಿಗಳು ರಸ್ತೆನ ಕ್ರಾಸ್ ಮಾಡ್ತಾ ಇರ್ತೋ, ಈ ದೀಪದ ಬೆಳಕಿಗೆ ಅವುಗಳ ಕಣ್ಣುಗಳು ಹೊಳೆಯಕ್ಕೆ ಶುರುವಾಗುತ್ತೆ. ಕತ್ಲಲ್ಲಿ ಈ ತರ ದೃಶ್ಯಗಳನ್ನ ಯಾರೇ ನೋಡಿದ್ರೂ ಭಯ ಆಗುತ್ತೆ, ಗಾಬರಿ ಆಗುತ್ತೆ. ಹಾಗೆ ಎತ್ತುಗಳಿಗೂ ಕೂಡ, ಕುದುರೆಗಳಿಗೂ ಕೂಡ ಗಾಬರಿ ಆಗ್ತಾ ಇತ್ತು. ಅದಕ್ಕೆ ಪ್ರಯಾಣಿಕರು ತಮ್ಮ ಗಾಡಿಗಳನ್ನ ನಿಲ್ಲಿಸಿ ಎತ್ತುಗಳು, ಕುದುರೆಗಳು ಸಮಾಧಾನ ಆದ್ಮೇಲೆ ತಮ್ಮ ಪ್ರಯಾಣನ ಮುಂದುವರಿಸ್ತಾ ಇದ್ರು.